ತಪ್ಪು ಆಗಿದ್ರೆ ಶಿಕ್ಷೆ ಆಗ್ಲಿ ಅಂತೀರಾ? ನಾವು ನೋಡಿದ ದರ್ಶನ್ ತುಂಬ ಒಳ್ಳೆಯ ಮನುಷ್ಯ. ಸೊ ಅದೆಲ್ಲ ಅವರ ಈ ಒಂದು ಏನು ಇನ್ಸಿಡೆಂಟ್ ಆಗಿದೆ ಇದರಿಂದ ಅವರ ಕ್ಯಾರೆಕ್ಟರ್ ಅಸೋಸಿಯೇಷನ್ ಆಗಿಬಿಡಬಾರ್ದು. ಇಂಥ ಸಮಯದಲ್ಲಿ ಒಬ್ಬ ನಟ ಈ ಥರದ ಪ್ರಕರಣ ಆದಾಗ ಅಥವಾ ಈ ಥರದ್ದೇನೋ ಚಿತ್ರರಂಗದಲ್ಲಿ ಘಟನೆ ನಡೆದಾಗ ಇದು ಚಿತ್ರರಂಗದ ಮೇಲೂ ಪರಿಣಾಮ ಬೀರುತ್ತಾ? ಎಫೆಕ್ಟ್ ಅಂತೂ ಹಾಗೆ ಆಗುತ್ತೆ. ಸೊ ಈ ಅಭಿಮಾನಿಗಳು ಒಂದಷ್ಟು ಕಡೆ ಸಮರ್ಥಿಸ್ಕೊಳ್ತಾ ಇರೋವಂಥದ್ದು ಅವ್ರು ಮಾಡಿದ್ದು ಸರಿ ಅನ್ನೋವಂಥದ್ದು. ಅವರ ದರ್ಶನ್ ಅಭಿಮಾನಿಗಳೇ ಅಲ್ಲ ಅಂತ ನಾನು ಭಾವಿಸ್ತೀನಿ. ರೇಣುಕಾ ಸ್ವಾಮಿದು ಸರಿ ಅಂತ ಯಾರು ವಾದ ಮಾಡ್ತಾ ಇಲ್ಲ. ರೇಣುಕಾ ಸ್ವಾಮಿದು ತಪ್ಪು. ಹೊಡೆದಾಡಿಕೊಂಡು ರಿಪ್ಲೈ ಮಾಡಿಕೊಂಡು ಮಾಡ್ತಾ ಕೂತ್ರೆ ನನ್ನಂಥ ಹುಚ್ಚ ಇನ್ನೊಬ್ಬ ಇರೋದಿಲ್ಲ. ಆನೆ ನಡೆದದ್ದೇ ದಾರಿ ಅಂತ ಹೋಗಬೇಕು. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈ ಬಗ್ಗೆ ಎಲ್ಲರೂ ಕೂಡ ಅವರದ್ದೇ ಆದ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಪರ ವಿರೋಧ ಚರ್ಚೆಗಳು ನಡೀತಾನೆ ಇದೆ. ಈಗ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚಿತ್ರ ಸಾಹಿತಿಗಳು ನಿರ್ದೇಶಕರು ಆಗಿರುವಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ನೀವು ಚಿತ್ರರಂಗದವರೇ ಆಗಿರೋದ್ರಿಂದ ಚಿತ್ರರಂಗದ ವಿಚಾರವನ್ನ ನಿಮ್ ಜೊತೆ ಡಿಸ್ಕಷನ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ ಈ ವಿಚಾರವಾಗಿ ನಿಮ್ಮ ರಿಯಾಕ್ಷನ್ ಎಲ್ರಿಗೂ ಗೊತ್ತಿರುವಂತದ್ದು. ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತದ್ದು. ಸೊ ಏನ್ ಹೇಳ್ತೀರಾ ಸರ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಂಥದ್ದೊಂದು ಘಟನೆ ನಡೆದಿರೋದು. ಅವರು ನಿರಪರಾಧಿ ಅಂತೇಳಿ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀನಿ. ಅದೇ ನೀವೆಲ್ಲರೂ ನೋಡಿದ ಹಾಗೆ ನಾವು ಟಿ ವಿಯಲ್ಲಿ ನೋಡ್ತಾ ಇರೋದೆ ಅವತ್ತಿಂದ ಏನೇನು ತೋರಿಸ್ತಾ ಇದ್ದೀರಿ ನೀವು ಇದನ್ನು ನೋಡ್ತಾ ಇದ್ದೀವಿ. ಭಾಳ ಬೇಗ ಒಂದು ಜಡ್ಜ್ಮೆಂಟ್ಗೆ ಬರಬಾರ್ದೇನೋ ಅಂತ ನನಗನ್ಸುತ್ತೆ. ಎರಡನೇದಾಗಿ ಅಕಸ್ಮಾತ್ ದರ್ಶನ್ ತಪ್ಪೇ ಮಾಡಿದರೆ ನ್ಯಾಯಾಲಯ ಇದೆ, ಅದಕ್ಕೆ ಶಿಕ್ಷೆ ಆಗುತ್ತೆ, ಅದು ಬೇರೆ ಪ್ರೋಸೆಸ್ ಇರುತ್ತೆ. ಸೊ ತಪ್ಪು ಮಾಡಿಲ್ಲ ಅಂದರೆ ಖಂಡಿತ ಬೇಗ ಬರಲಿ ಅಂತ ಆಶಿಸ್ತೀನಿ ನಾನು. ತಪ್ಪು ಮಾಡಿಲ್ಲ ಅಂದ್ರೆ ಖಂಡಿತ ಬೇಗ ಬರ್ಲಿ ಅಂತ ಹೇಳಿದ್ರಿ. ತಪ್ಪು ಆಗಿದ್ರೆ ಶಿಕ್ಷೆ ಆಗ್ಲಿ ಅಂತೀರಾ? ಹೌದಲ್ವಾ, ಯಾರೇ ಆದರೂ ಅಷ್ಟೇ ಅಲ್ವಾ. ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಲೇಬೇಕು. ಅದು ತಪ್ಪು ಮಾಡಿನೂ ಶಿಕ್ಷೆ ಅನುಭವಿಸಬಾರ್ದು ಅಂತ ಅಂದರೆ ಕಾನೂನು ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಸೊ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಲಿ, ತಪ್ಪು ಮಾಡಿಲ್ಲ ಅಂತಂದರೆ ಖಂಡಿತ ಹೊರಗಡೆ ಬರಲಿ, ಆದಷ್ಟು ಬೇಗ ಬರಲಿ ಅಂತ ಆಶಿಸ್ತೀನಿ. ಯಾಕೆಂದರೆ ಆರಂಭದಿಂದ ನಾನು ನೋಡಿದ್ದೀನಿ ದರ್ಶನ್ನ. ಮೊದಲ ಸಿನಿಮಾಗೆ ಹೋಟೆಲ್ಗೆ ಬಂದ ದಿವಸದಿಂದ ಹೋಟೆಲ್ ರೂಮ್ಗೆ ಫಸ್ಟ್ ಡೇ ಬಂದಾಗಿಂದ ಇವತ್ತಿನ ತನಕದ ದರ್ಶನ್ ನನಗೆ ಗೊತ್ತು. ಸಹಜವಾಗಿ ಆ ಸ್ಟಾರ್ಡಮ್ಮು ಇದೆಲ್ಲ ಇರೋದ್ರಿಂದ ಬೇರೆ 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 ರೀತಿಯ ಮಾತುಗಳು ಬರುತ್ತೆ, ಅವೆಲ್ಲವೂ ಸಹಜ. ಆದರೆ ಅದೆಲ್ಲವನ್ನು ಮೀರಿ ತುಂಬ ನಾವು ನೋಡಿದ ದರ್ಶನ್ ತುಂಬ ಒಳ್ಳೆಯ ಮನುಷ್ಯ, ತುಂಬ ಉಪಕಾರ ಮಾಡುವಂಥವರು, ಮತ್ತು ಸಿನಿಮಾ ನಿರ್ದೇಶಕರು, ತಂತ್ರಜ್ಞರು, ಕಲಾವಿದರು, ನಿರ್ಮಾಪಕರು ಯಾರೇ ಅಂದರೂ ಭಾಳ ಪ್ರೀತಿ ಗೌರವ ಇಟ್ಕೊಂಡಿರುವಂಥವ್ರು. ಸೊ ಅದೆಲ್ಲ ಅವರ ಈ ಒಂದು ಏನು ಇನ್ಸಿಡೆಂಟ್ ಆಗಿದೆ ಇದರಿಂದ ಅವರ ಕ್ಯಾರೆಕ್ಟರ್ ಅಸೋಸಿಯೇಷನ್ ಆಗಿಬಿಡಬಾರ್ದು. ಅವರ ಎಲ್ಲದರಲ್ಲೂ ಅವರು ಕ್ಯಾರೆಕ್ಟರ್ ತಪ್ಪು, ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಅಕಸ್ಮಾತ್ ಇದೇನಾದರೂ ಅವರು ತಪ್ಪೇ ಮಾಡಿದರೆ ಎಲ್ಲರಿಗೂ ಆಗುವ ಹಾಗೆ ಶಿಕ್ಷೆ ಆಗಲಿ, ಮತ್ತು ಅದೊಂದು ಕೋಪದ ಕೈಲಿ ಬುದ್ಧಿ ಕೊಟ್ಟರೆ ಆಗುವಂಥ ಸಂದರ್ಭ ಆಗಿದ್ದರೆ ಶಿಕ್ಷೆ ಆಗಲಿ, ಇಲ್ಲದೇ ಇದ್ದರೆ ಅವರು ಆರಾಮಾಗಿ ಹೊರಗಡೆ ಬರಲಿ ಅಂತ ನಾನು ಆಶಿಸ್ತೀನಿ. ಸರ್, ಈಗ ಚಿತ್ರರಂಗದ ವಿಚಾರಕ್ಕೆ ಬಂತಂತಂದ್ರೆ ಕೋವಿಡ್ ಆದಮೇಲೆ ಒಂದಷ್ಟು ಚಿತ್ರರಂಗ ಚೇತರಿಸ್ಕೊಳ್ಳೋದಕ್ಕೆ ಟೈಮ್ ತಗೊಳ್ತು, ಈಗಲೂ ಚೇತರಿಸ್ಕೊಳ್ತಾ ಇದೆ. ಸೊ ಸಿನಿಮಾಗಳು ಬರಬೇಕು, ಸಿನಿಮಾ ಚೆನ್ನಾಗಿ ಹೋಗಬೇಕು, ಈ ಥರದ್ದೆಲ್ಲ ಡಿಸ್ಕಷನ್ ನಡೀತಿದೆ. ಇಂಥ ಸಮಯದಲ್ಲಿ ಒಬ್ಬ ನಟ ಈ ಥರದ ಪ್ರಕರಣ ಆದಾಗ ಅಥವಾ ಈ ಥರದ್ದೇನೋ ಚಿತ್ರರಂಗದಲ್ಲಿ ಘಟನೆ ನಡೆದಾಗ ಇದು ಚಿತ್ರರಂಗದ ಮೇಲೂ ಪರಿಣಾಮ ಬೀರುತ್ತಾ? ಖಂಡಿತ ಬೀರುತ್ತೆ. ಯಾಕೆ ಅಂತಂದರೆ ಭಾಳ ರೀತಿಯಲ್ಲಿ ಸಿನಿಮಾ ಅನ್ನೋದು ಇಡೀ ಒಂದು ಸಮುದಾಯದ ಕನ್ನಡಿ, ಮತ್ತು ಸಮುದಾಯಕ್ಕೆ ತುಂಬ ವಿಷಯಗಳನ್ನು ಸಮುದಾಯದಲ್ಲಿ ಬಿತ್ತುವಂಥದ್ದು ಕೂಡ. ಈಗ ಅಣ್ಣವರಾಗಲಿ, ವಿಷ್ಣು ಸಾರ್ ಆಗಲಿ, ಅವರ ಆದರ್ಶಗಳು, ಅವರ ಆ ಸಿನಿಮಾದಲ್ಲಿ ಅವರು ಮಾಡಿದ ಪಾಠ, ಅವರ ಕಥೆಗಳಲ್ಲಿ ಅವರು ಹೇಳಿದ ನೀತಿಗಳು, ಅವೆಲ್ಲ ಜನಕ್ಕೆ ತಲುಪಿ ಎಷ್ಟೋ ಬದಲಾವಣೆಗಳಾಗಿದೆ. ಹೇಗೆ ಒಬ್ಬ ಹೀರೋ ಹೇಗೆ ಕ್ರಾಪ್ ಬಾಚ್ಕೋತಾನೋ ಹಾಗೆ ಕ್ರಾಪ್ ಮಾಡ್ಕೊಳ್ಳೋವಂಥ ಜನ, ಮತ್ತು ಹಾಗೆ ಕಾಸ್ಟ್ಯೂಮ್ ಹಾಕ್ಕೊಳ್ಳೋವಂಥದ್ದು, ಇದನ್ನೆಲ್ಲ ನಾವು ನೋಡ್ತಾನೆ ಬಂದಿದ್ದೀವಲ್ಲ. ಸಿನಿಮಾ ಅನ್ನೋದು ಒಂದು ರೀತಿ ಜನರಿಗೆ ತೀರಾ ಆಕರ್ಷಣೀಯ ಮತ್ತು ಅನುಕರಣೆ ಮಾಡುವಂಥದ್ದು. ಕಲಾವಿದರುಗಳನ್ನು ಅನುಕರಣೆ ಮಾಡ್ತಾರೆ ಜನ. ಹೀಗೆ ಇರೋವಂಥ ಪರಿಸ್ಥಿತಿಯಲ್ಲಿ ಸೊ ಎಲ್ಲವನ್ನು ಅನುಕರಣೆ ಮಾಡ್ತಾರೆ. ಇದು ಏನಂತಂದರೆ ಇವತ್ತಾಗಿರೋ ಪರಿಸ್ಥಿತಿಯಲ್ಲಿ
ಸಿನಿಮಾಗಳನ್ನು ಜನ ಅಂದರೆ ಈಗ ಹೆಣ್ಣು ಕೊಡಲ್ಲ ಅನ್ನೋದಾಗಲಿ ಎಷ್ಟೊಂದು ವಿಷಯಗಳಿದೆ. ಮುಂಚೆಯಿಂದ ಅಷ್ಟೇ ಸಿನಿಮಾದವರು ಅಂದರೆ ಏನೋ ತಾತ್ಸಾರವಾಗಿ ನೋಡೋದು. ಲೋನ್ಗಳು ಕೊಡಲ್ಲ ರೀ ಸಿನಿಮಾದವ್ರಿಗೆ, ಬ್ಯಾಂಕ್ಗಳಲ್ಲಿ ಲೋನ್ಗಳು ಕೊಡೋದಿಲ್ಲ. ಸೊ ಈ ಥರದ್ದೆಲ್ಲ ಒಂದಷ್ಟು ಇದೆಯಲ್ಲ, ಈ ಥರದ ಒಂದು ನೆಗೆಟಿವ್ ಪಬ್ಲಿಸಿಟಿಗಳು ಕೂಡ ಸಮಾಜದ ಮೇಲೆ ಎಫೆಕ್ಟ್ ಮಾಡುತ್ತೆ, ಸಿನಿಮಾದವ್ರ ಮೇಲೆ ಎಫೆಕ್ಟ್ ಮಾಡುತ್ತೆ, ಸಿನಿಮಾಗಳ ಮೇಲೆ ಎಫೆಕ್ಟ್ ಮಾಡುತ್ತೆ. ಎಫೆಕ್ಟ್ ಅಂತೂ ಹಾಗೆ ಆಗುತ್ತೆ. ಸರ್, ಈ ಅಭಿಮಾನ ಅನ್ನುವಂಥದ್ದು ಎಲ್ಲ ನಟರಿಗೂ ಅವರದ್ದೇ ಆದ ಫಾಲೋವರ್ಸ್ ಇರ್ತಾರೆ, ಅಭಿಮಾನಿಗಳು ಕೂಡ ಇರ್ತಾರೆ. ಹಾಗೆ ದರ್ಶನ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ. ಸೊ ಈ ಅಭಿಮಾನಿಗಳು ಒಂದಷ್ಟು ಕಡೆ ಸಮರ್ಥಿಸ್ಕೊಳ್ತಾ ಇರೋವಂಥದ್ದು, ಅವ್ರು ಮಾಡಿದ್ದು ಸರಿ ಅನ್ನುವಂಥದ್ದು ಅಥವಾ ಸಪೋರ್ಟ್ ಮಾಡುವಂಥದ್ದು, ಈ ಥರದ ಅಭಿಮಾನದ ಬಗ್ಗೆ ಏನು ಹೇಳ್ತೀರಾ? ಅಂಥವ್ರು ದರ್ಶನ್ ಅಭಿಮಾನಿಗಳೇ ಅಲ್ಲ ಅಂತ ನಾನು ಭಾವಿಸ್ತೀನಿ. ದರ್ಶನ್ ಅಭಿಮಾನಿಗಳು ಯಾರು ಕೂಡ ತಪ್ಪನ್ನು ಸರಿ ಅಂತ ಹೇಳೋವಂಥವ್ರಲ್ಲ. ತಪ್ಪಾಗಿದ್ದರೆ ಅದು ತಪ್ಪು ಅಂತಲೇ. ಈಗ ರೇಣುಕಾಸ್ವಾಮಿದು ಸರಿ ಅಂತ ಯಾರು ವಾದ ಮಾಡ್ತಾ ಇಲ್ಲ, ರೇಣುಕಾಸ್ವಾಮಿದು ತಪ್ಪು. ಹಾಗೆಯೇ ಇವರೇನಾದರೂ ಮಾಡಿದರೆ ಇದು ಕೂಡ ತಪ್ಪೇ. ಸೊ ಯಾರು ಅದನ್ನು ದರ್ಶನ್ ಮೇಲಿನ ಅಭಿಮಾನ ಸರಿ, ಅಭಿಮಾನ ಒಳ್ಳೆಯದು, ಅಭಿಮಾನಕ್ಕೆ ಎಮೋಷ್ನಲ್ ಆಗೋದು ಅವೆಲ್ಲವೂ ಸರಿಯೇ. ಆದರೆ ತಪ್ಪನ್ನು ಸರಿ ಅನ್ನೋದು ಸರಿಯಲ್ಲ. ಸರ್, ಈಗ ಸದ್ಯಕ್ಕೆ ಈ ಪ್ರಕರಣ ಶುರುವಾಗಿದೆ, ಸೋಷಿಯಲ್ ಮೀಡಿಯಾದ ಒಂದು ಕಾಮೆಂಟ್ ಇದ್ದ. ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಹೇಳ್ತೀರಾ ಸರ್? ಪ್ಲಸ್ ಆ್ಯಂಡ್ ಮೈನಸ್ ಎಲ್ಲದರಲ್ಲೂ ಎಲ್ಲ ಕಾಲದಲ್ಲೂ ಇದೆಮ್ಮ ಸೋಷಿಯಲ್ ಮೀಡಿಯಾ. ಎಲ್ಲ ಮೀಡಿಯಾನೂ ಅಷ್ಟೇ, ಯಾವುದೇ ಮೀಡಿಯಾ ಆಗಲಿ ಏನೇ ಆಗಲಿ, ಮೀಡಿಯಾ ಅಂದರೆ ಸಂವಹನ ಅಷ್ಟೇ. ನಾವೇನು ವಿಚಾರ ಹೇಳಕ್ಕೆ ಬಯಸ್ತೀವೋ ಅದನ್ನು ಹೇಳೋದು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳಿಂದ ಹಿಡಿದು ಒಬ್ಬ ಕಾರ್ಪೊರೇಟರ್ ತನಕ ಯಾರದೇ ವಿಷಯ ಆದರೂ ಅದಕ್ಕೆ ನೆಗೆಟಿವ್ ಕಾಮೆಂಟ್ಸು ಇದ್ದೇ ಇರ್ತವೆ. ಇದು ಪ್ರಜಾಪ್ರಭುತ್ವ, ನೆಗೆಟಿವ್ ಕಾಮೆಂಟ್ಸ್ ಇರುತ್ತೆ. ಕೆಲವಂತೂ ಎಷ್ಟು ಅಸಹ್ಯಕರವಾದಂಥ ಕಾಮೆಂಟ್ಸ್ ಇರುತ್ತೆ ಅಂದರೆ, ಮೊದಲಿಗೆ ನಾನು ಸೋಷಿಯಲ್ ಮೀಡಿಯಾದ ಒಳಗೆ ಇಳಿದಾಗ ನೋಡ್ತಾ ಇದ್ರೆ ಎಷ್ಟು ಕೆಟ್ಟ ಕೊಳಕು ಭಾಷೆ, ಎಂತೆಂಥ ಜನ ಇದ್ದಾರೆ, ಎಲ್ಲರೂ ಇರ್ತಾರೆ, ಎಲ್ಲವೂ ಇದೆ. ಇಲ್ಲಿ ಸಮಾಜ ಅಂದಮೇಲೆ ಎಲ್ಲವೂ ಇರುವಂಥ ಸಮಾಜ ಇದು. ಕಸನೂ ಇದೆ, ರಸನೂ ಇದೆ. ಈ ಎರಡರ ಮಧ್ಯೆ ಬ್ಯಾಲೆನ್ಸ್ ಮಾಡಿ ಕೆಲವಕ್ಕೆ ತಲೆನೇ ಕೆಡಿಸ್ಕೊಳ್ದೆ ಮುಂದೆ ಹೋಗ್ತಾ ಇರಬೇಕು. ಆನೆ ನಡೆದದ್ದೇ ದಾರಿ ಅಂತ ಹೋಗಬೇಕು. ಎಲ್ಲದಕ್ಕೂ ನಾನು ಕಾಮೆಂಟ್ ಮಾಡಿಕೊಂಡು, ಎಲ್ಲ ಕಾಮೆಂಟ್ಗೂ ನಾನು ಹೊಡೆದಾಡಿಕೊಂಡು ರಿಪ್ಲೈ ಮಾಡಿಕೊಂಡು ಮಾಡ್ತಾ ಕೂತ್ರೆ ನನ್ನಂಥ ಹುಚ್ಚ ಇನ್ನೊಬ್ಬ ಇರೋದಿಲ್ಲ. ಸೊ ಅದು ಮಾಡಬಾರ್ದು ಅಂತ ಮೊದಲಿಂದ ನಾನು ಅಂದ್ಕೊಂಡು ನಾನು ಮಾಡ್ತಿಲ್ಲ. ಯಾವನೇನಾದರೂ ಅಂದ್ಕೊಂಡು ಹೋಗಲಿ, ನನಗಾಗಬೇಕಾದ್ದೇನೂ ಇಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನಾನು ಸರಿ ಮಾಡ್ತಾ ಇದ್ದೀನ ಅಷ್ಟೇ. ಕೊನೆಯದಾಗಿ ಈ ವಿಚಾರದಲ್ಲೂ ಕೂಡ ದರ್ಶನ್ ಅವರು ಇದನ್ನೇ ಮಾಡ್ಬೋದಿತ್ತೇನೋ ಅಂತ, ಅಂದ್ರೆ ಅವ್ರಿಗಿರೋ ಹೆಸರಿಗೆ, ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ಗೆ ಒಂದು ಫೋನ್ ಕಾಲಲ್ಲೋ ಇನ್ನೊಂದ್ರಲ್ಲೋ ಇದು ಮುಗ್ದು ಹೋಗ್ತಿತ್ತೇನೋ, ಸ್ವಲ್ಪ ದುಡುಕ್ಬಿಟ್ರೇನೋ ಅನ್ಸುತ್ತೆ. ಇಲ್ಲ, ಖಂಡಿತ ಅನಿಸುತ್ತೆ. ಮೊದಲ ತಕ್ಷಣವೇ ರಿಯಾಕ್ಷನ್ನು ಅವತ್ತು ಹಿಂಗಾಯಿತು, ದರ್ಶನ್ ಅರೆಸ್ಟ್ ಆಯಿತು ಅಂದ ತಕ್ಷಣ ಯಾಕೆ ಏನು ಅಂತ ವಿಚಾರ ಹೋಗ್ತಾ ಹೋದ ತಕ್ಷಣ ಮೊದಲಿಗೆ ಅನಿಸಿದೆ, ಅರೆ ಇಷ್ಟೊಂದು ಸಣ್ಣ ಕ್ಷುಲ್ಲಕವಾದಂಥ ವಿಷಯ. ಅವ್ನು ಕಾಮೆಂಟ್ ಎಂಥ ಕೆಟ್ಟ ಕೊಳಕ್ಕೆ ಕಾಮೆಂಟ್ ಮಾಡಿರಲಿ, ಆ ಕಾಮೆಂಟನ್ನು ಒಂದು ಕಡೆ ಇಡೋಣ, ಆದರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಮಾಡೋದಿದೆಯಲ್ಲ, ಅದು ತುಂಬ ಉಗ್ರಲ್ಲೋಗೋದಕ್ಕೆ ಕೊಡ್ಲಿ ತಗೋಬೇಕಾಗಿತ್ತಾ? ತುಂಬ ಸಣ್ಣ ವಿಷಯ, ಸಣ್ಣದರಲ್ಲಿ ಚಿವುಟಾಕ್ಬಿಡ್ಬೋದಾಗಿತ್ತು ಅಂಥ ಸಮಸ್ಯೆನ. ಆದರೆ ಇದನ್ನು ಭಾಳ ಹೆಮ್ಮರ ಮಾಡ್ಕೊಂಬಿಟ್ರ ಅಂತ ಅನ್ನಿಸ್ತು. ಥ್ಯಾಂಕ್ ಯು. ಸೊ ಇದಿಷ್ಟು ಕೂಡ ವಿ ನಾಗೇಂದ್ರ ಪ್ರಸಾದ್ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.